ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಸ್ವಾಮಿಯ ಬ್ರಹ್ಮರಥೋತ್ಸವದ ತುಣುಕನ್ನು ಇಲ್ಲಿ ನೋಡೋಣ. ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ ಅಲಕಾಪುರದಲ್ಲಿ ದಿನಾಂಕ 3/1/2026 ಪೌರ್ಣಮಿ ಶನಿವಾರ ಮಧ್ಯಾಹ್ನ 12:55ರಿಂದ 1:25 ಗಂಟೆಯೊಳಗೆ ಸಲ್ಲುವ ಮೇಷ ಅಭಿಜಿತ್ ಲಗ್ನದಲ್ಲಿ ಸರ್ಕಾರದ ವತಿಯಿಂದ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಏರ್ಪಡಿಸಲಾಗಿತ್ತು. ಆ ಒಂದು ದೃಶ್ಯಾವಳಿಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸ್ವಾಮಿ ಚೆನ್ನಸೋಮೇಶ್ವರ ಸ್ವಾಮಿಯ ಅಲಂಕಾರ, ಹೂವಿನ ಅಲಂಕಾರವು ಕಣ್ಮನಗಳಿಗೆ ಅದ್ಭುತವಾದಂತಹ ಒಂದು ಸೊಬಗನ್ನು ನೀಡುತ್ತಿತ್ತು. ಹಾಗೆ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೂ ಮುನ್ನ ಎಲ್ಲ ಊರಿನವರು, ಸುತ್ತಮುತ್ತಲಿನ ಊರಿನವರು ಸಹ ದೀಪಗಳನ್ನು, ಅಂದರೆ ಹೂವಿನ ದೀಪದ ಆರತಿಗಳನ್ನು ಮಾಡಿದ್ದರು. ಪುಟ್ಟ ಪುಟ್ಟ ಮಕ್ಕಳು ಕೂಡ ಎಷ್ಟು ಸುಂದರವಾಗಿ ತಮ್ಮ ಉಡುಪುಗಳನ್ನು ಧರಿಸಿಕೊಂಡು ಯಾವ ರೀತಿ ಹೂವಿನ ದೀಪಗಳನ್ನು ಸ್ವಾಮಿ ಚೆನ್ನಸೋಮೇಶ್ವರನಿಗೆ ಬೆಳಗಲು ಎಲ್ಲರೂ ತಯಾರಾಗಿ ಒಂದು ದಿನದ ಮುಂಚಿತವಾಗಿ ಸ್ವಾಮಿಗೆ ದೀಪದ ಆರತಿಯನ್ನು, ದೀಪೋತ್ಸವವನ್ನು ನಡೆಸಿಕೊಡಲು ಹಾಗೂ ದೇವರ ಒಂದು ಕೃಪಾ ಕಟಾಕ್ಷವನ್ನು ಪಡೆಯಲು ಎಲ್ಲರೂ ಸಿದ್ಧರಾಗಿ ದೀಪವನ್ನು ಹೊತ್ತು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಸ್ವಾಮಿಗೆ ಅರ್ಪಿಸಲು ಎಲ್ಲರೂ ಮುಂದಾಗಿದ್ದಾರೆ. ಅದನ್ನು ನೋಡೋದೇ ಒಂದು ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡುವಷ್ಟು ಸುಂದರವಾಗಿದೆ. ಒಬ್ಬೊಬ್ಬರ ದೀಪಗಳು ಕೂಡ ಒಂದೊಂದು ರೀತಿಯ ವಿನ್ಯಾಸವನ್ನು ಹೊಂದಿದೆ. ಊರಿನ ಎಲ್ಲರೂ ಕೂಡ ಆ ದಿನದಂದು, ಅಂದರೆ ಹಬ್ಬದ ದಿನದಂದು, ಬ್ರಹ್ಮರಥೋತ್ಸವದ ದಿನದಂದು ಯಾವ ರೀತಿ ಹೂವಿನ ದೀಪಾಲಂಕಾರಗಳನ್ನು ಮಾಡಿಕೊಂಡಿದ್ದಾರೆ. ಹಾಗೆ ದೀಪವನ್ನು ಬೆಳಗಿದ ನಂತರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವದ ಮುನ್ನ ದಿನ ಯಾವ ರೀತಿ ಎಲ್ಲ ರೀತಿಯ ಅಲಂಕಾರಗಳನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಕೂಡಿ ರಂಗವಲ್ಲಿಗಳನ್ನು ಹಾಕಿ, ಹಾಗೆ ತೋರಣ, ತಳಿರು ತೋರಣಗಳಿಂದ, ಹೂವಿನ ಅಲಂಕಾರಗಳಿಂದ ಆ ಸ್ವಾಮಿಯನ್ನು ಕಂಗೊಳಿಸಿದ್ದಾರೆ. ಹಾಗೆ ನಾದಸ್ವರದ ಮೂಲಕ ಸ್ವಾಮಿಯ ತಾಯಿ ಗಿರಿಜಾ ಕಲ್ಯಾಣವನ್ನು ಏರ್ಪಡಿಸಲಾಗಿತ್ತು. ಒಂದು ದಿನದ ಮುಂಚಿತವಾಗಿ ಗಿರಿಜಾ ಕಲ್ಯಾಣೋತ್ಸವ, ಅಂದರೆ ದಿನಾಂಕ 2/1/2026 ಶುಕ್ರವಾರ ಚತುರ್ದಶಿಯಂದು ಸಂಜೆ 6 ಗಂಟೆಯಿಂದ ಪ್ರಾರಂಭವಾಗಿದ್ದ ಗಿರಿಜಾ ಕಲ್ಯಾಣೋತ್ಸವಕ್ಕೆ ಎಲ್ಲ ಭಕ್ತ ಮಹಾಶಯರು ಅಲ್ಲಿ ಆಗಮಿಸಿದ್ದಾರೆ. ಆ ಗಿರಿಜಾ ಕಲ್ಯಾಣವನ್ನು ನೋಡಲು ಎಲ್ಲ ಭಕ್ತ ಮಹಾಶಯರು ಆಗಮಿಸಿದ್ದಾರೆ. ಗಿರಿಜಾ ಕಲ್ಯಾಣವು ಸುಸೂತ್ರವಾಗಿ ನಡೆಯುತ್ತಿದೆ. ಗಿರಿಜಾ ಕಲ್ಯಾಣದ ನಂತರ ಬ್ರಹ್ಮರಥೋತ್ಸವವನ್ನು ಏರ್ಪಡಿಸಲಾಗುತ್ತದೆ. ಗಿರಿಜಾ ಕಲ್ಯಾಣದ ಆ ಮಂಟಪವು ಅದ್ಭುತವಾಗಿದೆ. ಆ ಹೂವಿನ ಅಲಂಕಾರ ಹಳದಿ, ಕೆಂಪು, ಬಿಳಿ ಹೂಗಳಿಂದ ಕಂಗೊಳಿಸುತ್ತಿದೆ. ಹಾಗೂ ಎಲ್ಲ ಭಕ್ತ ವೃಂದವು ಅಲ್ಲಿ ನೆರೆದಿದ್ದಾರೆ. ಮತ್ತು ಈಗ ಬ್ರಹ್ಮರಥೋತ್ಸವದಂದು ನೋಡಿ, ಹೂವಿನ ಪಲ್ಲಕ್ಕಿ, ತೇರು, ರಥ, ಚೆನ್ನಸೋಮೇಶ್ವರ ಸ್ವಾಮಿಯನ್ನು ಆ ರಥದ ಮೇಲೆ ಕುಳ್ಳರಿಸಿಕೊಂಡು ಯಾವ ರೀತಿ ಅದನ್ನು ಅಲಂಕರಿಸಿದ್ದಾರೆ. ನಮ್ಮ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬುದನ್ನು ಹೂವಿನಿಂದ ಅಲಂಕರಿಸಿದ್ದಾರೆ. ಹಾಗೆ ಎಲ್ಲ ಆ ಒಂದು ಭಕ್ತಜನಗಳೆಲ್ಲ ಹೂವಿನ ಪಲ್ಲಕ್ಕಿಯನ್ನು ಎಳೆಯಲು ಸಿದ್ಧರಾಗಿದ್ದಾರೆ. ಸ್ವಾಮಿಯ ದರ್ಶನಕ್ಕಾಗಿ ಎಲ್ಲರೂ ಕಾತುರದಿಂದಿದ್ದಾರೆ.
ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಒಂದು ಪೊಲೀಸ್ ಇಲಾಖೆಯಿಂದಾಗಲಿ ಹಾಗೂ ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ನೀಡಿ ಎಂದು ಹಾಗೂ ಎಲ್ಲ ರೀತಿಯ ಪ್ರಸಾದಗಳನ್ನು ಸಹ ವಿನಿಯೋಗಿಸುತ್ತಿದ್ದಾರೆ. ಬಾಳೆಹಣ್ಣಿಗೆ ತುಳಸಿ ಕಡ್ಡಿಯನ್ನು ಅಥವಾ ಪತ್ರೆಗಳನ್ನು ಇಟ್ಟು ಆ ತೇರಿನ ಒಂದು ಮೇಲ್ಭಾಗದಲ್ಲಿ ಕಳಸವನ್ನು ಇರಿಸಿರುತ್ತಾರೆ. ಆ ಕಳಸಕ್ಕೆ ನಮ್ಮ ಮನಸ್ಸಿನಲ್ಲಿ ಏನನ್ನು ನಾವು ಅಂದುಕೊಂಡು ನಾವು ಆ ಸ್ವಾಮಿಗೆ ಬಾಳೆಹಣ್ಣಿನನ್ನು ಅರ್ಪಿಸುತ್ತೇವೆ, ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುದು ಇಲ್ಲಿನ ಒಂದು ನಂಬಿಕೆಯಾಗಿದೆ. ಹಾಗೆ ಆ ಸ್ವಾಮಿ ಚೆನ್ನಸೋಮೇಶ್ವರ ಸ್ವಾಮಿಯು ಭಕ್ತರ ಕಷ್ಟಗಳನ್ನೆಲ್ಲ ದೂರ ಮಾಡಿ ಸಂತಾನ ಭಾಗ್ಯವನ್ನು, ವಿವಾಹ ಭಾಗ್ಯವನ್ನು ಹಾಗೂ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾನೆ. ಈಗ ನೋಡಿ, ಸ್ವಾಮಿಯ ರಥೋತ್ಸವದ ಮುಂದೆ ಈಗ ಶಿವ ಪಾರ್ವತಿಯ ಉತ್ಸವ ಮೂರ್ತಿಯನ್ನು 3 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ತದನಂತರ ತೇರಿನಲ್ಲಿ ಕುಳ್ಳಿರಿಸಲಾಗುತ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ವಾಮಿಯನ್ನು ಯಾವ ರೀತಿ ತೇರಿಗೆ ಪ್ರದಕ್ಷಿಣೆಯನ್ನು ಮಾಡಿಸುತ್ತಾ ಇದ್ದಾರೆ ಎಂದು. ಆಹಾ, ನೋಡಲು ಅದೆಂತಹ ಸುಂದರವಾದಂತಹ ದೃಶ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿಯನ್ನು ಕಣ್ತುಂಬಿಕೊಳ್ಳಿ. ಸ್ವಾಮಿ ಇತ್ತ ಕಡೆಗೇ ಬರುತ್ತಿದ್ದಾನೆ ಎನ್ನಿಸುತ್ತಿದೆ. ಈಗ ಪ್ರದಕ್ಷಿಣೆಯು ಮುಗಿಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೇರು ಹೊರಡಲಿದೆ. ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಮೇಷ ಅಭಿಜಿತ್ ಲಗ್ನವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತೇರು ನಮ್ಮೆಲ್ಲರನ್ನ ಮುಂದೆ ದಾಟಿ ಹೋಗುವಂತಹ ಸುದಿನ. ಈ ದಿನ ಸುದಿನ, ನಮ್ಮ ಶಿವಪ್ಪನನ್ನು ನೋಡೋದೇ ಒಂದು ಸುದಿನ. ನಮ್ಮೆಲ್ಲರ ಇಷ್ಟಾರ್ಥಗಳು, ತಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡುವಂತಹ ಶಿವ ಸ್ವಾಮಿಯನ್ನು ಇನ್ನೇನು ತೇರಿನಲ್ಲಿ ಕುಂಡಿರಿಸುತ್ತಾರೆ. ಆ ತೇರಿಗೆ ಹಾಕಿರುವಂತಹ ಹೂ ಪುಷ್ಪಗಳು ಹಳದಿ ಬಣ್ಣದ್ದು ಹಾಗೂ ಕೆಂಪು ಬಣ್ಣಗಳಿಂದ ಕಂಗೊಳಿಸುತ್ತಿದೆ. ಅಲ್ಲಲ್ಲಿ ಬಿಳಿಯ ಹೂವುಗಳು ಹಾಗೂ ಧ್ವಜಗಳನ್ನು ಸಹ, ಇಲ್ಲಿ ಕೇಸರಿ ಧ್ವಜಗಳನ್ನು ಸಹ ಹಾಕಿ ಅಲಂಕರಿಸಿದ್ದಾರೆ ಎಲ್ಲ ಕಡೆಯೂ. ಹಾಗೂ ನವಿಲಿನ ಒಂದು ಭಾವಚಿತ್ರ ಅಂದರೆ ಸ್ಟ್ಯಾಚ್ಯೂವನ್ನು ಸಹ ಅಲ್ಲಿ ಇಟ್ಟಿದ್ದಾರೆ. ಅದು ಕೂಡ ತುಂಬ ಆಕರ್ಷಣೀಯವಾಗಿದೆ. ಎಲ್ಲ ಭಕ್ತಾದಿಗಳು ಆ ತೇರನ್ನು ನೋಡೋದಕ್ಕೋಸ್ಕರ ತುಂಬು ಹೃದಯದಿಂದ, ಕಾತುರದಿಂದ ಕಾಯುತ್ತಾ ಇದ್ದಾರೆ. ಪುಟ್ಟ ಮಕ್ಕಳು ಕೂಡ ಸ್ವಾಮಿಯ ದರ್ಶನಕ್ಕಾಗಿ, ಹೆಚ್ಚು ಬಿಸಿಲಿದ್ದರೂ ಕೂಡ ಆ ಬಿಸಿಲು ನಮಗೆ ಇಲ್ವೇನೋ ಅನ್ನೋ ಥರ ಇಲ್ಲಿ ತುಂಬ ಉತ್ಸಾಹದಿಂದ ಎಲ್ಲರೂ ಕೂಡ ನೆರೆದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೇರು ಜರುಗಲಿದೆ. ಎಲ್ಲರೂ ಕೂಡ ಬಾಳೆಹಣ್ಣನ್ನು ಕೈಯಲ್ಲಿಡ್ಕೊಂಡು ಎಲ್ಲರೂ ಸಿದ್ಧರಾಗಿದ್ದಾರೆ. ತಮ್ಮ ಕಷ್ಟಗಳನ್ನು ದೇವರಲ್ಲಿ ಹೇಳಿಕೊಂಡು ಆ ಬಾಳೆಹಣ್ಣನ್ನು ಆ ಒಂದು ಕಳಸದ ಹತ್ತಿರ ಹಾಕೋದಕ್ಕೋಸ್ಕರ, ಅರ್ಪಿಸುವುದಕ್ಕೋಸ್ಕರ ಎಲ್ಲರೂ ಕಾತುರದಿಂದ ಕಾಯುತ್ತಾ ಇದ್ದಾರೆ. ಈಗೋ ನೋಡಿ, ಬ್ರಹ್ಮರಥೋತ್ಸವ ಮುಂದೆ ಜರುಗುತ್ತಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ, ಶ್ರೀ ಪಾರ್ವತೀ ದೇವಿ, ಕಾಪಾಡು ತಂದೆ, ಕಾಪಾಡು. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾರ್ಹ ಮೃತ್ಯುರ್ಮೋಕ್ಷೀಯಮಾಮೃತಾತ್.
ನೋಡಿ, ತಲೆ ಎತ್ತಿ ನೋಡಬೇಕು ಎಲ್ಲ ಜನಗಳು, ಅಷ್ಟು ಎತ್ತರವಾಗಿದೆ ಬ್ರಹ್ಮರಥೋತ್ಸವವು ತುಂಬ ಎತ್ತರವಾಗಿ ಕೂತಿದೆ. ಓಂ ನಮಃ ಶಿವಾಯ. ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ ತಾಯಿ ಪಾರ್ವತೀ ದೇವಿಯನ್ನು ರಥೋತ್ಸವದಲ್ಲಿ ಕುಳ್ಳಿರಿಸಿ ರಥವನ್ನು ಚಲಿಸುತ್ತಾ ಇದ್ದಾರೆ. ನೋಡಿ, ಬಾಳೆಹಣ್ಣುಗಳನ್ನು ಯಾವ ರೀತಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು, ಯಾವ ರೀತಿ ತಮ್ಮ ಕಷ್ಟಗಳನ್ನು ನೀಗಿಸಿಕೊಳ್ಳಲು ಸ್ವಾಮಿಯಲ್ಲಿ ತಮ್ಮ ಮೊರೆಯನ್ನು ಇಡುತ್ತಿದ್ದಾರೆ. ಬಾಳೆಹಣ್ಣಿನಲ್ಲಿ ಪತ್ರೆಯನ್ನು ಇರಿಸಿ ಅದನ್ನು ಈ ರೀತಿಯಾಗಿ ದೇವರಲ್ಲಿ ಅರ್ಪಿಸಿ ಬ್ರಹ್ಮರಥೋತ್ಸವದ ಮೂಲಕ ವಿಜೃಂಭಣೆಯಿಂದ ನಡೆಯುತ್ತಿರುವ ಬ್ರಹ್ಮರಥೋತ್ಸವವು ಪೊಲೀಸಿನವರ ಒಂದು ನೇತೃತ್ವದಲ್ಲಿ ಹಾಗೂ ಯಾವುದೇ ರೀತಿಯ ತೊಂದರೆಯೂ ಆಗದಂತೆ ಜನಸಾಮಾನ್ಯರನ್ನು, ಭಕ್ತಾದಿಗಳನ್ನು ಹಾಗೂ ತೇರಿನ ಸುತ್ತಮುತ್ತ ಯಾರೂ ಇರದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ತಮ್ಮ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಎಳೆಯುತ್ತಾ ಇದ್ದಾರೆ. ತಾವೆಲ್ಲ ಈ ವಿಡಿಯೋನಲ್ಲಿ ನೋಡಬಹುದು, ಬಾಳೆಹಣ್ಣುಗಳನ್ನು ಯಾವ ರೀತಿ ಸ್ವಾಮಿಯವರ ಬಳಿ ತಮ್ಮ ಮೊರೆಯನ್ನು ಆಲಿಸುವಂತೆ ಹೇಳಿ ಎಲ್ಲ ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದಾರೆ. ಹಾಗೆ ಆ ಒಂದು ಸಂದರ್ಭದಲ್ಲಿ ಅನ್ನದಾಸೋಹವನ್ನು ಸಹ ಏರ್ಪಡಿಸಲಾಗಿತ್ತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಪ್ರತಿಯೊಬ್ಬ ಭಕ್ತ ಮಹಾಶಯರು ಮಹಾಪ್ರಸಾದವನ್ನು ಸೇವಿಸುತ್ತಿದ್ದಾರೆ, ಸ್ವೀಕರಿಸುತ್ತಿದ್ದಾರೆ. ಯಾವುದೇ ರೀತಿಯ ವೇಸ್ಟನ್ನು ಮಾಡದೇ ಇರೋ ರೀತಿ ಅದನ್ನು ಬಳಸ್ತಾ ಇದ್ದಾರೆ. ಹಾಗೂ ನೀರು, ಊಟ ಎಲ್ಲವನ್ನು ಸಹ ಆ ಸ್ವಾಮಿಯ ಪ್ರಸಾದ ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ದಾರೆ. ಇತ್ತ ಕಡೆ ಎಲ್ಲರೂ ಸ್ವಾಮಿಯ ದರ್ಶನವನ್ನು ಮಾಡಿ ಆ ಒಂದು ಜಾಗದಲ್ಲಿ ಹಾಕಿರುವಂತಹ ನಿಲುಗಡೆಯನ್ನು ಮಾಡ್ತಾರೆ. ಆ ಜಾಗದಲ್ಲಿ ಸ್ವಾಮಿಯ ರಥೋತ್ಸವವನ್ನು ಹತ್ತಿರದಿಂದ ಪ್ರತಿಯೊಬ್ಬರೂ ನೋಡಬಹುದು. ತೇರಿಗೆ ಯಾರ್ಯಾರು ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊತಾರೋ ಅವರೆಲ್ಲರೂ ಸಹ ಹೂವು, ವಿಳೆದೆಲೆ, ಅಡಿಕೆ ಎಲ್ಲವನ್ನು ಕೊಟ್ಟು ಸ್ವಾಮಿಯ ರಥೋತ್ಸವಕ್ಕೆ ಕಾಯನ್ನು ಹೊಡ್ಕೊಂಡು ಪೂಜೆಯನ್ನು ಸಂಪೂರ್ಣವಾಗಿ ಮಾಡಿಕೊಂಡು ತಮ್ಮ ತನುಮನ ಧನವನ್ನು ನೀಡಿ ಎಲ್ಲರೂ ಕೃತಾರ್ಥರಾಗುತ್ತಾರೆ. ಹಾಗೆ ಈ ಒಂದು ತುಣುಕನ್ನು ನಾನು ಮೊದಲೇನು ಹಾಕಬೇಕಾಗಿತ್ತು ವಿಡಿಯೋನ, ಈಗ ಹಾಕ್ತಾ ಇದ್ದೇನೆ. ಏನಪ್ಪ ಇದು ಅಂದರೆ, ಗಿರಿಜಾ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ, ವಿವಾಹವನ್ನು ನೆರವೇರಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪುರೋಹಿತ ವರ್ಗದವರು ಈ ಒಂದು ಹೂಮಾಲೆಯನ್ನು ಹಿಡಿದು ನೃತ್ಯವನ್ನು ಮಾಡಿ ತುಂಬ ಸಂಭ್ರಮ ಸಡಗರದಿಂದ ಹೂಮಾಲೆಯನ್ನು ಸ್ವಾಮಿಗೆ ಧರಿಸಿ, ನೀವು ವಿಡಿಯೋದಲ್ಲಿ ನೋಡಬಹುದು, ತುಂಬ ಸಂಭ್ರಮದಿಂದ ಎಲ್ಲ ಭಕ್ತ ಮಹಾಶಯರು ಕೂಡ ಸಂಭ್ರಮದಿಂದ ಸ್ವಾಮಿಯ ಕಲ್ಯಾಣೋತ್ಸವಕ್ಕಾಗಿ ತಾಯಿ ಗಿರಿಜಾಮಾತೆಯ ಕಲ್ಯಾಣೋತ್ಸವವನ್ನು ನೆರವೇರಿಸಿ ತದನಂತರ ಸ್ವಾಮಿಯನ ಅಲಂಕಾರವನ್ನು ನೀವಿಲ್ಲಿ ಕಣ್ತುಂಬಿಕೊಳ್ಳಬಹುದು. ಪಾರ್ವತಿ ಅಮ್ಮನವರ ಒಂದು ವಿಗ್ರಹ ಹಾಗೂ ಇದು ಶ್ರೀ ವೀರಭದ್ರಸ್ವಾಮಿ. ಇವೆಲ್ಲವೂ ಸ್ವಾಮಿಯ ಒಂದು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಿಂದ ಶಿವನನ್ನು ಸಂತುಷ್ಟರನ್ನಾಗಿ ಮಾಡಿ
ಕ್ಷಮಿಸಿ ರುದ್ರಾಭಿಷೇಕಗಳು, ಹೋಮಗಳು, ಗಣಪತಿ ಹೋಮ, ಪಾರ್ವಟೋತ್ಸವ, ನಂದಿ ವಾಹನ ಉತ್ಸವ, ರುದ್ರಾಭಿಷೇಕ, ಗಣಪತಿ ಹೋಮ ಈ ರೀತಿ ಉತ್ಸವಗಳನ್ನು ಮಾಡಿ ಸ್ವಾಮಿಯನ್ನು ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಹಾಗೆ ಸ್ವಾಮಿಗೆ ಕುಂಕುಮಾರ್ಚನೆಯನ್ನು, ರುದ್ರಾಭಿಷೇಕವನ್ನು, ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡುತ್ತಾ ಇದ್ದಾರೆ. ಹಾಗೂ ನವಗ್ರಹ ಪೂಜೆ, ಹೋಮ, ಅನ್ನ ಸಂತರ್ಪಣೆಗಳಿಂದ ಎಲ್ಲ ಭಕ್ತ ಮಹಾಶಯರು ಕೂಡ ಈ ಒಂದು ಪೂಜೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡಿದ್ದಾರೆ. ಎಲ್ಲರ ಹೃದಯವು, ಕಣ್ಣುಗಳು ತಂಪಾಗಿ ಸ್ವಾಮಿಯ ಒಂದು ದಿವ್ಯ ದರ್ಶನವನ್ನು ಪಡೆದಿದ್ದಾರೆ. ಸ್ವಾಮಿಯ ದೇವಸ್ಥಾನದ ಅಲಂಕಾರದಲ್ಲೂ ಸಹ ಹೂವಿನಿಂದ, ಹಳದಿ ಮತ್ತು ಕೆಂಪು ಹೂವುಗಳಿಂದ ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಎಂದು ಅಲಂಕರಿಸಲಾಗಿದೆ. ಅದರ ಮುಂದೆಗಡೆ 2 ಆನೆಗಳನ್ನು ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿದೆ. ಹಾಗೆ ಮೆಲ್ಲನೆ ಒಳ ಹೋಗುತ್ತಾ ಇದ್ದರೆ ಆಹಾ, ಅದನ್ನು ನೋಡೋದೇ ಒಂದು ಅದ್ಭುತ. ನೋಡಿ ಯಾವ ರೀತಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ರಥೋತ್ಸವವು ಕೂಡ ತುಂಬ ಅದ್ಭುತವಾಗಿ ಜರುಗಿದೆ. ಅಲ್ಲಿನ ಮೇಲಧಿಕಾರಿಗಳು ಸಹ ಹೆಚ್ಚು ಯಾವ ರೀತಿಯೂ ತೊಂದರೆಯೂ ಆಗದಂತೆ ಭಕ್ತಾದಿಗಳಿಗೆ ಆ ಒಂದು ರಥೋತ್ಸವದ ಬಗ್ಗೆ ಹೆಚ್ಚು ಗಮನವನ್ನು ನೀಡಿದ್ದಾರೆ. ಹಾಗೂ ಈಗ ಸ್ವಾಮಿಯನ್ನು ದರ್ಶಿಸೋಣ. ಯಾವ ರೀತಿ ಹೂವಿನ ಅಲಂಕಾರಗಳು, ಬೊಂಬೆಗಳನ್ನು ಇಟ್ಟು ಸ್ವಾಗತ ಕೋರುವ ಬೊಂಬೆಗಳನ್ನು ಸಹ ಅಲ್ಲಿ ಇರಿಸಿದ್ದಾರೆ. ಹೂವುಗಳಿಂದ ಹಾಗೂ ಎಲೆಗಳಿಂದ, ವಿದ್ಯುತ್ನ ಚಿಟ್ಟೆಗಳನ್ನು ಬಳಸಿ ದೀಪಾಲಂಕಾರಗಳನ್ನು ಮಾಡಿ ಸ್ವಾಮಿಯ ದರ್ಶನಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ. ಸ್ವಾಮಿಯ ದರ್ಶನವನ್ನು ನೋಡುವುದು ಒಂದು ಅದ್ಭುತ. ಹೂವಿನ ಅಲಂಕಾರ, ಆ ಹೂವುಗಳಿಗೆ ಅಲ್ಲಲ್ಲಿ ಚಿಟ್ಟೆಗಳನ್ನು ಹಾಕಿ ಗಂಟೆಗಳನ್ನು ಸಹ ಹಾಕಿದ್ದಾರೆ. ಹಾಗೆ ವರ್ಣಾಲಂಕೃತವಾಗಿ ಅದು ತುಂಬ ಅದ್ಭುತವಾಗಿ ಕಾಣುತ್ತಿದೆ. ತೇರನ್ನು ಯಾವ ರೀತಿ ಮುಂದಕ್ಕೆ ಎಳ್ಕೊಂಡು ಎಲ್ಲ ಭಕ್ತ ಮಹಾಶಯರು, ಎಲ್ಲೆಲ್ಲಿಂದಲೋ ಬಂದಂತಹ ಎಲ್ಲ ಭಕ್ತ ಜನವೃಂದವು ನೋಡಿ ಯಾವ ರೀತಿ ಕಂಗೊಳಿಸುತ್ತಾ ಇದ್ದಾರೆ ಎಂದು. ಆ ತೇರನ್ನು ತಲೆ ಎತ್ತಿ ನೋಡಬೇಕು. ಆ ರೀತಿ ಆಹಾ, ಸ್ವಾಮಿ ಚೆನ್ನಸೋಮೇಶ್ವರ ಸ್ವಾಮಿ ಎಲ್ಲರಿಗೂ ಕಾಪಾಡು ತಂದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂದು ತಾಯಿ ಅಮ್ಮನವರನ್ನು ನಾವು ಪ್ರಾರ್ಥಿಸೋಣ. ಹಾಗೆ ರಥೋತ್ಸವಕ್ಕೆ ಆಗಮಿಸುತ್ತಿರುವಂತಹ ಹಿರಿಯ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳು ಸಹ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರೂ ನಾದಸ್ವರದ ಮೂಲಕ ಸ್ವಾಗತವನ್ನು ಕೋರಿದ್ದಾರೆ. ಹಾಗೆ ನಮ್ಮ ಈ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಪುಟ್ಟಸ್ವಾಮಿ ಗೌಡ, ಶ್ರೀ KH ಪುಟ್ಟಸ್ವಾಮಿ ಗೌಡ ಶಾಸಕರು ಸಹ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದಾರೆ. ಆ ಸೂರ್ಯನ ಕಿರಣಗಳಿಂದ ಬ್ರಹ್ಮರಥೋತ್ಸವವು ಅತಿ ಅದ್ಭುತವಾಗಿ ಕಾಣುತ್ತಾ ಇದೆ. ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ, ಗಿರಿಜಾತಾಯಿ ಅಮ್ಮನವರು, ಪಾರ್ವತಿ ಅಮ್ಮನವರು ರಥೋತ್ಸವದಲ್ಲಿರುವಂತಹ ಈ ಸ್ವಾಮಿಯನ್ನು ಎಲ್ಲರೂ ಕಣ್ತುಂಬಿಕೊಳ್ಳಿ.
ಎಲ್ಲರೂ ಸಹ ನೋಡಿ ಯಾವ ರೀತಿ ತೇರನ್ನು ಎಳೆದು ಆ ಸ್ವಾಮಿಯ ಅಲಂಕಾರವನ್ನು ನೋಡೋದು ಆಹಾ, ತುಂಬ ತುಂಬ ಅದ್ಭುತವಾಗಿದೆ ಆ ಸ್ವಾಮಿಯ ಅಲಂಕಾರವು. ಸ್ವಾಮಿಯ ರಥೋತ್ಸವದ ನಂತರ, ಬ್ರಹ್ಮರಥೋತ್ಸವದ ನಂತರ ಅಂಗಡಿ ಮುಂಗಟ್ಟುಗಳು, ಜಾತ್ರೆಯು ಅದ್ಭುತವಾಗಿ ನೆರವೇರಿತು. ಈ ಸ್ವಾಮಿ ಚೆನ್ನಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ವರ್ಷಕ್ಕೆ ಒಂದು ಸಾರಿ ಮಾತ್ರ ಅಲಕಾಪುರದಲ್ಲಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ಹೂವಿನ ದೀಪಾಲಂಕಾರಗಳನ್ನು ಮತ್ತೊಮ್ಮೆ ನೋಡೋಣ, ಮಗದೊಮ್ಮೆ ನೋಡೋಣ ಎಂದು ಅನಿಸುತ್ತದೆ. ಹಾಗೆ ಮುಂದಿನ ಸೌಂದರ್ಯವನ್ನು ಕೂಡ ಆನೆಗಳು, ಆ ಸ್ವಾಗತವನ್ನು ಕೋರುತ್ತಿರುವ ಬೊಂಬೆಗಳು, ಅಲ್ಲಿ ಮಕ್ಕಳು ಸಹ ಈ ಜಾತ್ರೆಯಲ್ಲಿ ಬರುವಂತಹ ಪೀಪಿಗಳು, ಬಲೂನುಗಳು ನೋಡಿ, ಬಳೆಗಳು, ಅಂಗಡಿ ಮುಂಗಟ್ಟುಗಳು ತುಂಬ ಅದ್ಭುತವಾಗಿ ಎಲ್ಲರೂ ಬಳೆಗಳನ್ನು ಧರಿಸಿಕೊಳ್ಳುವಂಥ ಹೆಣ್ಣು ಮಕ್ಕಳು ಬಳೆಯನ್ನು ಧರಿಸಿಕೊಳ್ಳಲಿ. ಹಾಗೂ ಪೂಜಾ ಸಾಮಗ್ರಿಗಳು ಕೂಡ ಇಲ್ಲಿ ದೊರೆಯುತ್ತದೆ. ಯಾವುದೇ ಭೇದ ಭಾವ, ಜಾತಿ, ಜನಾಂಗ, ವರ್ಗ ಯಾವುದೂ ಇಲ್ಲದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಸ್ವಾಮಿಯ ದರ್ಶನವನ್ನು ಪಡೆದು ಬ್ರಹ್ಮ ರಥೋತ್ಸವವನ್ನು ಹಾಗೂ ಜಾತ್ರೆಯನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಅನ್ನದಾಸೋಹವು ಇಲ್ಲಿ ನಡೆಯುತ್ತಲಿದೆ. ಒಂದೊಂದು ಕಡೆ ಒಂದೊಂದು ರೀತಿಯ ಅನ್ನದಾಸೋಹವು ನಡೆಯುತ್ತಾ ಇದೆ. ಭಕ್ತ ಮಹಾಶಯರು ಯಾರೂ ಕೂಡ ಉಪವಾಸದಿಂದ ಹೋಗದಂತೆ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಿ ಅನ್ನದಾಸೋಹವನ್ನು, ತದನಂತರ ತಮ್ಮ ಬಾಯಾರಿಕೆಯೂ ಆಗದಂತೆ ನೀರನ್ನು ಸಹ ಎಲ್ಲವನ್ನೂ ಕೂಡ ಇಲ್ಲಿ ಏರ್ಪಾಟು ಮಾಡಲಾಗಿದೆ. ಹಾಗೂ ಓಲೆಗಳು, ಬಳೆಗಳು, ಬಲೂನುಗಳು, ದೀಪಗಳು, ಆ ಮಕ್ಕಳಂತೂ ಇಲ್ಲಿ ನೋಡೋದಕ್ಕೆ ಎಷ್ಟು ಅದ್ಭುತವು. ಜ್ಯೂಸು, ಕಬ್ಬಿನ ರಸ ನೋಡಿ, ಅದು ಯಾವ ರೀತಿ ಹಿಂಡ್ತಾ ಇದೆ ಕಬ್ಬಿನ ರಸ ಅಂತ. ಜಾತ್ರೆಗಳು ಮಕ್ಕಳಿಗೆ ಮಾತ್ರ ಇದು ಅದ್ಭುತವೋ ಅದ್ಭುತ. ಎಲ್ಲ ಮಕ್ಕಳು ತಮ್ಮ ಪೋಷಕರೊಂದಿಗೆ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಪೋಷಕರು ಸಹ ತಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನು ಕೊಡಿಸಲು ಮುಂದಾಗಿದ್ದಾರೆ. ಪುರಿ ಅಂಗಡಿಗಳು, ಬೂಂದಿಗಳು, ಆ ಬತ್ತಾಸು, ಖಾರ ಶೇವೆ, ಯಾವ ರೀತಿ ಜಾತ್ರೆ ಅಂದರೆ ಇದು ಕಣ್ರಿ ಜಾತ್ರೆ. ಆ ಜಿಲೇಬಿ ಕೂಡ ಇಲ್ಲಿ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಪುರಿ ಅಂಗಡಿ, ಜಾತ್ರೆ ಅಂದರೆ ಪುರಿ ಅಂಗಡಿ ಇರಬೇಕಲ್ವಾ. ನೋಡಿ ಪುರಿ ಅಂಗಡಿಗಳು ಎಷ್ಟು ಬಂದಿದೆ ಅಂತ. ಯಾರೆಲ್ಲ ಈ ಜಾತ್ರೆ ನೋಡೋಕ್ಕಾಗಿಲ್ವೋ ಈ ಒಂದು ವಿಡಿಯೋನ ಮುಖಾಂತರ ನೋಡಿ, ಚಾಟ್ಸ್ ಸಹ ಬಂದಿದೆ. ಚಾಕುಗಳು, ಚೂರಿಗಳು, ತಟ್ಟೆ, ಲೋಟ, ಪ್ಲಾಸ್ಟಿಕ್ ಸಾಮಾನ್ಸು, ಪ್ರತಿಯೊಂದು ಕ್ಲಿಪ್ಗಳು ಹೆಣ್ಣು ಮಕ್ಕಳಿಗೆ ಆಕರ್ಷಣೀಯವಾದಂಥದ್ದು. ಹಾಗೂ ಮಕ್ಕಳಿಗೆ ಪಾನಿಪುರಿ ಎಲ್ಲವೂ ಪ್ರತಿಯೊಂದು ಇಂಥದ್ದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಪ್ರತಿಯೊಂದು ಕೂಡ ಇದೆ. ಆಟ ಆಡುವಂಥದ್ದು ಇದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಾ ಇದ್ದೀರೋ, ನನ್ನ ವಿಡಿಯೋಯನ್ನು ನೋಡುತ್ತಿದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೌಮ್ಯ ಸುರೇಶ್ ಯೂಟ್ಯೂಬ್ ಚಾನಲ್, ನಿತ್ಯ ಪ್ರಾರ್ಥನಾ ಸ್ತೋತ್ರಗಳು. ದಯವಿಟ್ಟು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.